This video is made for entertainment purpose only, it doesn't mean to hurt any. And don't take it seriously. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ, 10 ನೂರಾಗಿ, 100 ಸಾವಿರಾಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ನಾನು ಪವನ್ ಅಂತ ಕಲಬುರಗಿಯಿಂದ. ಹಾಯ್ ಪವನ್. ನೀವು MLA ಆಗಿ ಗೆದ್ದಿರೋದು ನಮಗೆ ಬಹಳ ಖುಷಿ ತಂದಿದೆ. ಥ್ಯಾಂಕ್ ಯು ಪವನ್. ಯಾಕಂದ್ರೆ ನಮ್ಮಂತ ಯಂಗ್ಸ್ಟರ್ಸ್ಗೆ ನೀವು ಸ್ಫೂರ್ತಿಯಾಗಿದ್ದೀರಾ. ನನ್ನ ಕ್ವಶನ್ ಏನಂದ್ರೆ, ನೀವು MLA ಆಗಿ ಪ್ರಚಾರ ಆಗೋಕ್ಕಿಂತ ಜಾಸ್ತಿ ಟ್ರೋಲ್ ಆಗಿ ಫೇಮಸ್ ಆಗಿದ್ದೀರಾ, ಇದಕ್ಕೇನಂತೀರಾ ಸರ್? ನಮ್ಮ ಸ್ಪೀಕರ್ ಸಾಹೇಬ್ರು ಅದೇ ಹೇಳ್ತಿದ್ರು ಸರ್. ನೋಡಿ, ಇವತ್ತು ನೀವು ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಎಲ್ಲ ಹೇಳ್ತಿರ್ತೀನಿ. ನಾನು ಮೋಟಿವೇಶನಲ್ ಸ್ಪೀಕರ್ ಆಗಿ ಸರ್, ಜನ ನೋಡಿ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಪುವರ್ ಸರ್. ನಿಮ್ಮನ್ನು ಮಾತ್ರ ನೆನ್ಪಿಟ್ಕೊಂತಾರೆ, ನಿಮ್ಮ ಬಗ್ಗೆ ಏನು ನೋಡಿದ್ವಿ ಅನ್ನೋದು ಜನರಲ್ ಆಗಿ ನೆನಪಿರಲ್ಲ. ದಿಸ್ ವಾಟ್ ಐ ಹ್ಯಾವ್ ರೆಡ್ ಇನ್ ಸಮ್ ಫೇಮಸ್ ಬುಕ್. ನೀವ್ಯಾರು? ಮಾಡೋದು ಏನಪ್ಪಾ ನೋಡಿ, ಈಗ BJPಗೂ ಒಂದು IT ಟೀಮ್ ಇದೆ, JDSಗೂ ಒಂದು IT ಟೀಮ್ ಇರುತ್ತೆ. ನೀವು ಟ್ರಾಲ್ ಮಾಡೋರೆಲ್ಲ ನನ್ನನ್ನು ಹೇಟ್ ಮಾಡೋರು ಅಂತ ಹೆಂಗ್ ಅನ್ಕೊಂತೀರಾ? Note this point, Your Honor. ನೀವು ನಂಬಲ್ಲ, ಟ್ರಾಲಲ್ಲೂ ಸೂಪರ್ ಪ್ರದೀಪ್ ಸರ್ ಅಂತ ಹಾಕ್ತಾರೆ. ಯು ಆರ್ ಗ್ರೇಟ್ MLA ಅಂತ ಹಾಕ್ತಾರೆ. ಮತ್ತು ತುಂಬಾ ಟ್ರಾಲ್ಸ್ ಖುಷಿ ಕೊಡುತ್ತೆ. ನನ್ನ ಟ್ರಾಲ್ ನಾನು ನೋಡಿ ಖುಷಿ ಪಡ್ತೀನಯ್ಯ. ಎಷ್ಟು ಜನ ನನಗೆ ಗೊತ್ತಿತ್ತು ನೀನೇ ಗೆಲ್ತೀಯ ಅಂತ. ನಿಮ್ಮ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮಿಂದ ಶಶಿರೇಖಾ ಗೆದ್ದು ಬೇಜಾರಾಗಿದೆ. ಯಾರ ಜೊತೆ ಹೋಲಿಸಿದಾಗ ನಿಮಗೆ ಬೇಜಾರಾಯ್ತು? ಏನಿಲ್ಲ, ಯಾರು ಸರ್ ನೋಡಿ, ಇಟ್ಸ್ ಎ ಫಂಡ್. ಅವರು ಈಕ್ವಾಲಿಟಿ ಬಗ್ಗೆ ಮಾತಾಡಿದ್ರು. ದೇ ಹ್ಯಾವ್ ಎ ರೈಟ್. ಅವ್ರು ಯಾರ ಜೊತೆ ಬೇಕಾದರೂ ನನ್ನ ಏಕಾಗ್ರತೆನ ಯಾವ ಟ್ರಾಲ್ ಪೇಜ್ ಅವ್ರ ಕೈಯಲ್ಲೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಕ್ಲಿಯರ್. ಇನ್ನು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಐ ವಿಲ್ ಶೋ ಹರ್ ವಾಟ್ ಇಸ್ ಡೈರೆಕ್ಟರ್. ಕೂಲ್ ಡೌನ್ ಸರ್, ಕೂಲ್ ಡೌನ್. ಏನ್ರಿ ನಾನು ಚಳಿಯಲ್ಲಿ ಹೇಳ್ತಾ ಇದ್ದೀನಿ, ಕೂಲ್ ಡೌನ್ ಅಂತಿರಲ್ಲ. ಐ ಆಮ್ ಸಾರಿ ಸರ್. ಐ ಆಮ್ ವೆರಿ ಕ್ಲಿಯರ್. ಇನ್ನು ಕೆಲವರು ಹೇಳಿದ್ರು ಪ್ರದೀಪ್ ಮರ್ಯಾದೆ ತಪಸ್ಸಿ ಕೂತಂಗೆ. ಅಲ್ಲಲ್ಲ, ಯಾರೋ ನನ್ನನ್ನು ಕೇಳಿದ್ರು ಪ್ರದೀಪ್ ಪೇಜಸ್ ಅಲ್ಲೆಲ್ಲ ನೆಗೆಟಿವ್ ಆಗಿ ಆಗ್ತಿದ್ದಾರೆ, ಮರ್ಯಾದೆ ಹೋಯ್ತು. ನಾನು ಹೇಳಿದೆ ಹೌದು ಸರ್, ನಮಗೆ ಮರ್ಯಾದೆ ಇದೆ ಅಂತ ಯಾರು ಹೇಳಿದವರು? ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.